ಫ್ರೈಡೇ ಸರ್ವಿಸ್ಗೆ ನಾವು ಏನೆಂದು ಹೆಸರು ಕೊಡಬೇಕೆಂಬುದಾಗಿ ಫ್ರೈಡೇ ಸರ್ವಿಸ್ ವಿಷಯದಲ್ಲಿ ನಾನು ಯೋಚಿಸುತ್ತಿರುವಾಗ ಫ್ರೈಡೇ ಬ್ಲೆಸ್ಸಿಂಗ್ ಪ್ರೇಯರ್ ಎಂಬುದಾಗಿ ಇದು ಶುಕ್ರವಾರದ ಒಂದು ಆಶಯ. ಹೀಗೆ ಇಲ್ಲ, ದೇವರೊಂದು ದಿನಗಳನ್ನು ಇಡುವಂಥ ದೇವರಲ್ಲ, ಆದರೆ ಇದು ನಾವು ಮಾಡುವಂಥದ್ದಾಗಿದ್ದೇವೆ. ನಾವೊಂದು ನಮ್ಮ ನಂಬಿಕೆಗೆ ಅನುಸಾರವಾಗಿ ಈ ರೀತಿಯಲ್ಲಿ ಒಂದು ದಿನವನ್ನು ಆರಿಸಿಕೊಂಡಿದ್ದೇವೆ. ದೇವರು ಎಲ್ಲ ದಿನವೂ ಆಶೀರ್ವಾದ ಮಾಡ್ತಾನೆ. ತನ್ನನ್ನು ನಂಬಿದಂಥ ತನ್ನ ಮಕ್ಕಳಿಗೆ ಆತನು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ವೇಳೆಯಲ್ಲಿಯೂ ಆತನು ಅಂದರೆ ವಾರದ 7 ದಿನಗಳು 24 ತಾಸುಗಳು ತನ್ನನ್ನು ನಂಬಿದಂಥ ತನ್ನ ಜನರಿಗೆ ಆಶೀರ್ವಾದ ಮಾಡಲು ಶಕ್ತನಿದ್ದಾನೆ. ಓಕೆ, ಈಗ ಅನ್ಕೋಬೇಡಿ ಫ್ರೈಡೇ ಅಷ್ಟೇ ದೇವರ ಆಶೀರ್ವಾದ ಮಾಡ್ತಾನೆ, ಹಾಗಿಲ್ಲ. ಆದರೆ ನಮಗೆ ಒಂದು ಟೈಟಲ್ ಬೇಕಿದೆ. ಈ ದಿನ ನಾವು ಪ್ರಾರ್ಥನೆ ನಡೆಸಬೇಕಾದ್ರೆ ಅದಕ್ಕೊಂದು ಟೈಟಲ್ ಬೇಕಾಗಿದೆ. ಹಾಗಾಗಿ ಈ ಟೈಟಲನ್ನು ಇಟ್ಟು ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಒಂದು ಶಿರೋನಾಮ, ಈ ವಾಕ್ಯದ ಶಿರೋನಾಮ 55ನೇ ಯೆಶಾಯ 55:1 ಮುಖಾಂತರ ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರೆಂಬುದಾಗಿ. ಯಾಕೆ ಸಕಲ ಜನರಂದರೆ ಇದು ಕೇವಲ ಕ್ರೈಸ್ತರಿಗೆ ಮಾತ್ರ ಸಂಬಂಧಪಟ್ಟದಲ್ಲ. ಹಾಗಾಗಿ ಆಹ್ವಾನಿಸಿ ಪ್ರತಿಯೊಬ್ಬರಿಗೆ, ಯಾಕಂದರೆ ಇವತ್ತು ಕೇವಲ ಕ್ರೈಸ್ತನು ಮಾತ್ರ ದಾಹದಿಂದ ಇದ್ದವನಲ್ಲ, ಕೇವಲ ಕ್ರೈಸ್ತನು ಮಾತ್ರ ಅಗತ್ಯವುಳ್ಳವನಿಲ್ಲ. ಇವತ್ತು ಲೋಕದಲ್ಲಿ ಅನೇಕ ವಿಧವಾದಂಥ ಪರಿಸ್ಥಿತಿಗಳಲ್ಲಿದ್ದಾರೆ, ಸಮಸ್ಯೆಗಳಲ್ಲಿದ್ದಾರೆ, ಕಷ್ಟಗಳಲ್ಲಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರನ್ನು ನಾನು ನಿಮಗೆ ಹೇಳಲು ಇಷ್ಟಪಡ್ತೀನಿ, ಆಹ್ವಾನಿಸಿರಿ. ಶುಕ್ರವಾರದ ಪ್ರಾರ್ಥನೆಗೆ ಅವರಿಗೆ ಬರಲು ಪ್ರೇರೇಪಿಸಿರಿ. ಯಾಕಂದರೆ ಅನೇಕರು ಇವತ್ತು ದಾಹದಿಂದ ಹಾದು ಹೋಗುತ್ತಾ ಇದ್ದಾರೆ, ಆಶೀರ್ವಾದಗೋಸ್ಕರ ತವಕ ಪಡ್ತಾ ಇದ್ದಾರೆ. ಎಲ್ಲವನ್ನು ಪಡೆದುಕೊಂಡು ಸಹ ಇವತ್ತು ಏನಾಗಿದ್ದಾರೆ ಅಂದರೆ ಬರಿದಾಗಿ ಜೀವಿಸುವಂಥ ಪರಿಸ್ಥಿತಿಯಲ್ಲಿ ಅನೇಕರು ಇದ್ದಾರೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾನು ಬೇಗನೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಹೇಳಲು ಇಷ್ಟಪಡ್ತೇನೆ. ಅದಾದ ನಂತರ ನಾವು ಪ್ರಾರ್ಥನೆ ಮಾಡುವುದರ ಮುಖಾಂತರ ಇಂದಿನ ವಾಕ್ಯದ ಒಂದು ಆಶೀರ್ವಾದ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಅದನ್ನು ರಿಲೀಸ್ ಮಾಡ್ತೇವೆ. ನಾವು ಈ ಸಮಯದಲ್ಲಿ ನಾವು ಓದೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 67 ಮತ್ತು 68. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 67, 68. ಓದಿಕೊಳ್ಳೋಣ. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ವಾಕ್ಯವು ನಮಗೆ ವಿಶೇಷವಾದಂಥ ಒಂದು ಮಾತುಗಳನ್ನು, ಅದರಲ್ಲಿ ಸೀಮೋನ್ ಪೇತ್ರನು ಯೇಸು ಸ್ವಾಮಿ ಅನೇಕ ಮಾತುಗಳು ಈ ಅಧ್ಯಾಯದಲ್ಲಿ ನಾವು ನೋಡ್ತಿರುವಾಗ ಅನೇಕರು ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿ ಹಿಂದಕ್ಕೆ ಸರಿದರು. ಆದರೆ ಸೀಮೋನ್ ಪೇತ್ರನು ಒಂದು ಮಾತನ್ನು ಹಿಡಿದುಕೊಂಡನು. ಅದು ಏನಂತಂದರೆ, ನಿತ್ಯ ಜೀವ ಉಂಟು ಮಾಡುವಂಥ ವಾಕ್ಯಗಳು ನಿನ್ನಲ್ಲಿ ಇದೆ, ನಿತ್ಯ ಜೀವವನ್ನು ಕೊಡುವಂಥದ್ದು ನಿನ್ನಲ್ಲಿ ಇದೆ ಎಂಬುದಾಗಿ ಇದನ್ನು ನಾನು ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೀಮೋನು ಪೇತ್ರನು ವಿಶೇಷ 3 ಕಾರ್ಯಗಳು, 3 ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಒಂದು ಏನಂತಂದರೆ, ಯಾವ ವಿಷಯ ಅಂದರೆ ಯೇಸುವನ್ನು ನಂಬಿದರು. ಮೊದಲನೇದಾಗಿ ಆತನು ಏನು ಹೇಳ್ತಾನೆ, ಆತನು ನಂಬಿದನು, ಯೇಸುವನ್ನು ನಂಬಿದನು. ಎರಡನೇದಾಗಿ ಯೇಸುವನ್ನು ತಿಳಿದುಕೊಂಡನು. ಮತ್ತು ಮೂರನೇದಾಗಿ ನಾವು ನೋಡ್ತೇವೆ ಏನಂತಂದರೆ, ಆತನು ತಿಳಿದುಕೊಂಡದಲ್ಲಾದರೆ ಆತನಿಗೆ ಯೇಸು ಸ್ವಾಮಿ ಯಾರು ಎಂಬುದಾಗಿ ಆತನಿಗೆ ಗೊತ್ತಾಯಿತು. ಯೇಸು ಸ್ವಾಮಿ ಪ್ರತಿಷ್ಠಿಸಲ್ಪಟ್ಟ ಆತನೆಂಬುದಾಗಿ ತಿಳಿದುಕೊಂಡನು. ಯೇಸು ಸ್ವಾಮಿ ಈ ಲೋಕಕ್ಕೆ ರಕ್ಷಕನೆಂಬುದಾಗಿ ಆತನು ತಿಳಿದುಕೊಂಡನು. ಯೇಸು ಸ್ವಾಮಿ ನಿತ್ಯ ಜೀವ ಕೊಡುವಂಥ ದೇವರೆಂಬುದಾಗಿ ಆತನು ತಿಳಿದುಕೊಂಡನು. ನನಗೋಸ್ಕರ ಈ ಭೂಲೋಕಕ್ಕೆ ಬಂದಂಥ ಏಕೈಕ ದೇವರು ಯೇಸು ಸ್ವಾಮಿ ಎಂಬುದಾಗಿ ಯಾರು ತಿಳಿದುಕೊಂಡರಂದರೆ, ಇದನ್ನು ಪೇತ್ರನು ತಿಳಿದುಕೊಂಡ. ಆತನು ಬರೀ ನಂಬಲಿಲ್ಲ, ಆದರೆ ತಿಳಿದುಕೊಂಡನು ಎಂಬುದಾಗಿ ಹೇಳುತ್ತೆ. ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದ್ದು ಸ್ಪಷ್ಟವಾಗಿ. ಆತನು ಏನು 2 ವಿಷಯಗಳು ಅಂತಂದರೆ, ಒಂದು ನಂಬಿದನು ಮತ್ತು ತಿಳಿದುಕೊಂಡಿದ್ದಾನೆ. ಏನು ತಿಳಿದುಕೊಂಡಿದ್ದಾನೆ? ಈತನೇ ದೇವರಿಂದ ಪ್ರತಿಷ್ಠಿಸಲ್ಪಟ್ಟ ಆತನು, ಮಾನವ ಜಾತಿಗೋಸ್ಕರ ಈತನು ಪ್ರತಿಷ್ಠಿಸಲ್ಪಟ್ಟ ಆತನು, ಮಾನವ ಜಾತಿಗೋಸ್ಕರ ಈತನು ಬಂದ ಆತನು. ಈತನ ನಿಮಿತ್ತವೇ ಲೋಕಕ್ಕೆ ರಕ್ಷಣೆ ಉಂಟು, ಈತನ ನಿಮಿತ್ತವೇ ಸಮಾಧಾನ ಉಂಟು, ಈತನ ನಿಮಿತ್ತವೇ ಶಾಂತಿ ಉಂಟು, ಈತನಲ್ಲೇ ಸಂತೋಷ ಉಂಟು, ಈತನಲ್ಲೇ ನಿತ್ಯ ಜೀವ ಉಂಟೆಂಬುದಾಗಿ. ಹಾಗಾಗಿ ಪೇತ್ರನು ಸೆಮೋನ್ ಅನಿಸ್ಕೊಂಡ ಪೇತ್ರನು ಇದನ್ನು ತಿಳಿದುಕೊಂಡನು ಮತ್ತು ಇದನ್ನು ನಂಬಿದನೆಂಬುದಾಗಿ. ಆದರೆ ಇವತ್ತು ನೀವು ಹೇಗಾಗಿದ್ದೇವೆ? ನಾವು ಇವತ್ತೇನು ಮಾಡ್ತಾ ಇದ್ದೇವೆ? ನಾವು ಕೇವಲ ನಂಬುತ್ತಾ ಇದ್ದೇವೆ, ಆದರೆ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಇಲ್ಲ.
ನಾವು ನಂಬುತ್ತೇವೆ ದೇವರು ಅದ್ಭುತ ಮಾಡ್ತಾನೆ, ನಾವು ನಂಬುತ್ತೇವೆ ದೇವರು ಬಿಡುಗಡೆ ಕೊಡ್ತಾನೆ, ನಾವು ನಂಬುತ್ತೇವೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾನೆ. ನಮಗೆ ಎಲ್ಲರಿಗೆ ನಂಬಿಕೆ ಉಂಟು. ಆದರೆ ಪೇತ್ರನು ಕೇವಲ ನಂಬಲಿಲ್ಲ, ತಿಳಿದುಕೊಂಡನು. ಇವತ್ತು ನಾವು ತಿಳಿದುಕೊಳ್ಳುತ್ತಾ ಇಲ್ಲ, ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. ನಾವು ಕೇವಲ ನಂಬಿಕೆಯಲ್ಲಿ ಇದ್ದೇವೆ, ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ, ನಾವು ದೇವರ ವಾಕ್ಯವನ್ನು ಓದ್ತಾ ಇದ್ದೇವೆ. ಆದರೂ ನಮ್ಮ ಜೀವಿತದಲ್ಲಿ ಅನೇಕ ಗಡಿಬಿಡಿಗಳಿದ್ದಾವೆ, ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ಹೋರಾಟಗಳಿದ್ದಾವೆ, ಅನೇಕ ಚಿಂತೆಗಳಿದ್ದಾವೆ, ಅನೇಕ ಕಷ್ಟಗಳಿದ್ದಾವೆ. ಯೇಸು ಸ್ವಾಮಿಯಲ್ಲಿ ಬಂದ ನಂತರ ಕೂಡ ನಾವು ಇವತ್ತಿಗೂ ಸಹ ಭಯ ಪಡುವಂಥವರಾಗಿದ್ದೇವೆ. ನಾವು ಇವತ್ತು ಕೂಡ ಭವಿಷ್ಯದ ಕುರಿತು ಚಿಂತಿಸುವವರಾಗಿದ್ದೇವೆ. ನಾವು ಇವತ್ತು ಕೂಡ ನಮ್ಮ ಮಕ್ಕಳ ಬಗ್ಗೆ ಚಿಂತಿಸುವವರಾಗಿದ್ದೇವೆ. ಯಾಕೆಂದರೆ ನಾವು ಕೇವಲ ನಂಬಿದ್ದೇವೆ, ನಾವು ತಿಳಿದುಕೊಂಡಿಲ್ಲ. ನಾವು ದೇವರನ್ನು ತಿಳಿದುಕೊಳ್ಳಬೇಕು. ನೋಡಿ, ಇನ್ನೊಂದೊಂದು ವಾಕ್ಯ ನಾವು ಇಲ್ಲಿ ಓದೋಣ. ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ 9ನೇ ಅಧ್ಯಾಯ ವಚನ 23, 24ರಲ್ಲಿ ನಾವು ಓದೋಣ. ಹಾಗಾದರೆ ಇವತ್ತು ನಾನು ನೀನು ಏನು ಮಾಡಬೇಕಾಗಿದೆ? ನಿಜವಾಗಿ ನಾನು ನೀನು ಏನು ಮಾಡ್ತಾ ಇದ್ದೇವೆ? ನಾವು ಏನು ಮಾಡಬೇಕಾಗಿದೆ? ನಾವು ನಂಬಿದೆ, ಓಕೆ. ಆದರೆ ನಾವು ದೇವರನ್ನು ಯಾವ ರೀತಿ ತಿಳಿದುಕೊಳ್ಳುತ್ತಾ ಇದ್ದೇವೆ? ಓದೋಣ ನಾವು ಯೆರೆಮೀಯ ಪ್ರವಾದನೆ ಗ್ರಂಥ. ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ತನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನಿತ್ಯ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಆನಂದ ಪಡಲಿ. ಅಲ್ಲೇ ಸಾಕು. ಓಕೆ, ಇಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಯಾರು ಯಾವುದರ ಮೇಲೆ ನೀವು ಇದು ಮಾಡಬಾರ್ದಂತಂದು, ಯಾವ ವಿಷಯ ಮೇಲೆ ನೀವು ಗರ್ವ ಪಡಬಾರದು. ಯಾಕೆ ಇಲ್ಲಿ ಪ್ರವಾದನೆಯ ಗ್ರಂಥದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ? ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಯೆಹೋವನೀಗ ಅನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತ ತನ್ನ ಐಶ್ವರ್ಯಕ್ಕೆ. ಈ 3 ವಿಷಯಗಳು. ಇವತ್ತು ನಾವು ಯಾವುದ್ರ ಮೇಲೆ ಅಧಿಕವಾಗಿ ನಮಗೆ ಭರವಸೆ ಇದೆ? ಯಾವುದ್ರ ಮೇಲೆ ಅಧಿಕವಾಗಿ ನಂಬಿಕೆ ಇದೆ? ಯಾವುದನ್ನು ನಾವು ಅಧಿಕವಾಗಿ ತಿಳಿದುಕೊಳ್ಳಬೇಕೆಂದು ಯೋಚನೆ ಮಾಡ್ತಾ ಇದ್ದೇವೆ? ಇವತ್ತು ಲೋಕದಲ್ಲಿ ಅನೇಕರು ಜ್ಞಾನದ ವಿಷಯದ ಮೇಲೆ ಅಧಿಕ ಭಾರ ಆಗ್ತಾ ಇದ್ದಾರೆ. ಜ್ಞಾನವಂತರಾಗಬೇಕು, ಜ್ಞಾನದಿಂದ ಎಲ್ಲ ಪಡೆದುಕೊಳ್ಳಲು ಸಾಧ್ಯ, ಜ್ಞಾನವಿದ್ದರೆ ಸಾಕು, ಬುದ್ಧಿ ಇದ್ದರೆ ಸಾಕು, ಎಲ್ಲವನ್ನು ಮಾಡಲು ಸಾಧ್ಯ. ನಿನ್ನ ತಿಳುವಳಿಕೆ ಇದ್ದರೆ ಸಾಕಪ್ಪ, ನಿನಗೆ ಒಳ್ಳೆ ಜ್ಞಾನ ಇರಬೇಕು, ನಿನಗೆ ಒಳ್ಳೆ ಐಡಿಯಾಸ್ ಇರಬೇಕು, ನಿನಗೆ ಒಳ್ಳೆ ಪ್ಲ್ಯಾನ್ಸ್ ಇರಬೇಕು, ನೀ ಇದೆಲ್ಲ ಮಾಡಲಿಕ್ಕೆ ಆಗ್ತದೆ. ಅಸಾಧ್ಯವಾದದ್ದು ಯಾವುದಿಲ್ಲ. ನೀ ಲೋಕದಲ್ಲಿ ಎಲ್ಲವನ್ನು ಪಡ್ಕೋಬೋದು, ಎಲ್ಲವನ್ನು ಮಾಡ್ಕೋಬೋದು ಅಂತ ಯಾವ್ದ್ರ ಮೇಲೆ ಗರ್ವ ಪಡ್ತಾ ಇದ್ದಾನೆ? ತನ್ನ ಜ್ಞಾನದ ಮೇಲೆ ಗರ್ವ ಪಡ್ತಾ ಇದ್ದಾನೆ. ಎರಡನೇದಾದರೆ ತನ್ನ ಪರಾಕ್ರಮ ಮೇಲೆ, ತನ್ನ ಬಲದ ಮೇಲೆ. ತನಗೆ ಅನಿಸ್ತಾ ಇದೆ, ನಾನು ಈ ರೀತಿಯಲ್ಲಿ ಹೋರಾಡಿದೆ, ನಾನು ಹಗಲು ರಾತ್ರಿ ಈ ರೀತಿಯಲ್ಲಿ ಪ್ರಯಾಸಪಟ್ಟೆ, ನಾನು ಹೊಟ್ಟೆ ಆಹಾರ ಇಲ್ಲದಿದ್ದರೂ ಪರವಾಗಿಲ್ಲ, ನನಗೆ ಏನಿಲ್ಲದರೂ ಪರವಾಗಿಲ್ಲ, ಆದರೂ ನಾನು ಹಿಂದಕ್ಕೆ ಜರೆಯಲಿಲ್ಲ, ನಾನು ಧೈರ್ಯಪಟ್ಟೆ, ನನ್ನಲ್ಲಿ ಭಾಳ ಧೈರ್ಯ ಇದೆ. ಒಬ್ಬೊಬ್ಬರಿಗೆ ಭಾಳ ಒಂದು ಗರ್ವ ಎದುರ ಬಗ್ಗೆ ಇರ್ತಂತಂದರೆ ಅವರಲ್ಲಿರುವಂಥ ಕಾನ್ಫಿಡೆಂಟ್ ಬಗ್ಗೆ ಭಾಳ ಗರ್ವ ಇರ್ತದೆ, ಅವರ ಧೈರ್ಯದ ಮೇಲೆ ಭಾಳ ಗರ್ವ ಇರ್ತದೆ. ದೇವರಿದ್ದಾನೆ ಎಂಬುದಾಗಿ ಗೊತ್ತಿದ್ದರೂ ಏನಂತಾರೆ, ದೇವರಿದ್ದಾನೆ, ಅದಕ್ಕೇನಿಲ್ಲ, ಆದರೆ ನನಗೆ ಧೈರ್ಯ ಇದೆ, ನಾನೆಲ್ಲ ಮಾಡ್ತೇನೆ, ನನಗೆ ಗೊತ್ತಿದೆ ಹೆಂಗೆ ಮಾಡಬೇಕು, ನನಗೆ ಆ ತಾಕತ್ತಿದೆ, ನನಗೆ ಆ ಹಿಮ್ಮತ್ತಿದೆ. ಕೆಲವೊಬ್ರು ಸವಾಲನ್ನ ಹಾಕ್ತಾರೆ, ಬಾ ನೋಡೋಣ, ನೀನಾಗಲಿ ನಾನಾಗಲಿ ಅಂತಂದು ನಾನಿದು ಮಾಡಿ ತೋರಿಸ್ತೀನಿ, ಚಾಲೆಂಜ್ ಆಗ್ತಾ ಇದ್ದಾರೆ. ಎದ್ರ ಮೇಲೆ ನಿನಗೆ ಗರ್ವ ಇದೆ? ನಿನ್ನ ಪರಾಕ್ರಮ ಮೇಲೆ, ಮತ್ತು 3ನೇ ಐಶ್ವರ್ಯದ ಮೇಲೆ. ತನಗಿರುವಂಥ ಧನದ ಮೇಲೆ, ತನಗಿರುವಂಥ ಆಸ್ತಿಯ ಮೇಲೆ, ತನಗಿರುವಂಥ ಐಶ್ವರ್ಯದ ಮೇಲೆ ಆತನೇನು ಮಾಡ್ತಾ ಇದ್ದಾನೆ? ಹೆಚ್ಚಳ ಪಡುತ್ತಾ ಇದೆ. ಈ ವಿಷಯಗಳ ಮೇಲೆ ಇವತ್ತು ಕೇವಲ ಲೋಕ ಅಷ್ಟೇ ಅಲ್ಲ, ಇವತ್ತು ದೇವರನ್ನು ನಂಬಿದಂಥ ನೀವುಗಳು ಸಹ ಈ ಒಂದು ಕಾರ್ಯದ ಮೇಲೆ ಹೆಚ್ಚಳ ಪಡುತ್ತಾ ಇದೆ, ಗರ್ವ ಪಡ್ತಾ ಇದೆ. ಆದರೆ ದೇವರು ಏನು ಹೇಳ್ತಾ ಇದ್ದಾನೆ? ನೀ ಯಾವುದ್ರ ಮೇಲೆ ಹೆಚ್ಚಳ ಪಡಬೇಕು? ನೀ ಯಾವುದ್ರ ಮೇಲೆ ಗರ್ವ ಪಡಬೇಕು? ಇವತ್ತು ನಿನಗೆ ಕೊಡಲ್ಪಟ್ಟಂಥ ಜ್ಞಾನ ಎಲ್ಲಿಂದ ಬಂತು? ನಿನ್ನಲ್ಲಿರುವಂಥ ಬಲ ಎಲ್ಲಿಂದ ಬಂತು? ನಿನ್ನಲ್ಲಿರುವಂಥ ಒಂದು ಐಶ್ವರ್ಯ ಎಲ್ಲಿಂದ ಬಂತು? ನೀನೇನು ಅಂದ್ಕೊತಾ ಇದೆಯಾ? ನಾನಿದನ್ನು ನನ್ನ ಬುದ್ಧಿಯಿಂದ ಪಡೆದುಕೊಂಡಿದ್ದೇನೆ, ನಾನಿದನ್ನು ನನ್ನ ಬಲದಿಂದ, ನನ್ನ ಪ್ರಯಾಸದಿಂದ ಪಡೆದುಕೊಂಡಿದ್ದೇನೆ. ಇವತ್ತು ನನ್ನಲ್ಲಿರುವಂಥ ಐಶ್ವರ್ಯ ಇದು ನನ್ನ ಎಲ್ಲ ಒಂದು ಪ್ರಯಾಸವಾಗಿದೆ, ನನ್ನ ಎಲ್ಲ ಕಷ್ಟವಾಗಿದೆ, ಇದು ಯಾರು ಕೊಟ್ಟಿರಲಿಲ್ಲ,
ನಾನಿಗೆ ಮಾಡಿದಕ್ಕಾಗಿ ನನಗೆ ಸಿಕ್ಕಿತ್ತು ಎಂಬುದಾಗಿ ಈ ರೀತಿಯಲ್ಲಿ ಅಹಂಕಾರ ಪಡ್ತಾ ಇದೆಯಾ, ಅಥವಾ ಇದು ದೇವರ ಜ್ಞಾನದಿಂದ ನಾನು ಪಡೆಯಲು ಸಾಧ್ಯವಾಯಿತು, ದೇವರು ಕೊಟ್ಟಂಥ ಬಲದಿಂದ ನಾನು ಪಡೆಯಲು ಸಾಧ್ಯವಾಯಿತು, ದೇವರು ಕೊಟ್ಟಂಥ ಈ ಐಶ್ವರ್ಯವೇ ನನಗೆ ಒಂದು ಸಿಕ್ಕಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೆ. ಇವತ್ತು ನಾನು ದೇವರನ್ನು ಮುಂದೆ ಇಡ್ತಾ ಇದ್ದೇನಾ, ಅಥವಾ ನಾನು ನನ್ನ ನಂಬಿಕೆ ಹೇಗಾಗಿದ್ದಾರೆ, ನನ್ನನ್ನು ನಾನು ನಂಬುತ್ತಾ ಇದ್ದೇನೆ, ನನ್ನ ಬಲವನ್ನು ನಾನು ನಂಬುತ್ತಾ ಇದ್ದೇನೆ, ನನ್ನ ಬುದ್ಧಿಯನ್ನು ನಾನು ನಂಬುತ್ತಾ ಇದ್ದೇನೆ, ನನ್ನ ಜ್ಞಾನವನ್ನು ನಾನು ನಂಬುತ್ತಾ ಇದ್ದೇನೆ, ನನ್ನ ಐಶ್ವರ್ಯದ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ. ಇದು ಎಲ್ಲವೂ ಒಂದು ದಿನ ವ್ಯರ್ಥವಾಗಿ ಹೋಗುತ್ತಾ ಇದೆ. ಹಾಗಾಗಿ ಇದರ ಮೇಲೆ ನಾನು ಎಚ್ಚರ ಪಡಕೂರದು. ನೋಡಿ, ಇಲ್ಲಿ ಪೇತ್ರನು ಏನನ್ನು ಪಡೆದುಕೊಂಡನು ಯೇಸು ಸ್ವಾಮಿಯಲ್ಲಿ? ಯಾಕೆ ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗಲಿಲ್ಲ? ಯಾಕಂದರೆ ಅವನಿಗೆ ಗೊತ್ತು, ಯೇಸು ಸ್ವಾಮಿಯಲ್ಲೇ ನನಗೆ ನಿಜವಾದಂಥ ಜೀವ ಉಂಟು, ಯೇಸು ಸ್ವಾಮಿಯಲ್ಲೇ ನನಗೆ ನಿಜವಾದ ಸಂತೋಷ ಉಂಟು, ಯೇಸು ಸ್ವಾಮಿಯಲ್ಲೇ ನನಗೆ ನಿಜವಾದ ಜ್ಞಾನ ಉಂಟು, ಯೇಸು ಸ್ವಾಮಿಯಲ್ಲೇ ನಿಜವಾದ ನನಗೆ ಸಂತೋಷ ಉಂಟು, ಯೇಸು ಸ್ವಾಮಿಯಲ್ಲೇ ನನಗೆ ನಿಜವಾದ ನೆಮ್ಮದಿ ಉಂಟು ಎಂಬುದಾಗಿ. ಇದು ನನಗೆ ಯೇಸು ಸ್ವಾಮಿಯಲ್ಲಿ ಇರುವುದಾದರೆ ಸಿಗುವಂಥದ್ದಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ, ದಾಹವುಳ್ಳವನು ನನ್ನ ಬಳಿಗೆ ಬರಲಿ, ನಾನೇ ಜೀವವುಳ್ಳ ನೀರಾಗಿದ್ದೇನೆ, ನನ್ನಲ್ಲಿ ಬರುವ ಆತನ ಅದನ್ನು ಕುಡಿಯುವ ಆತನ ಅವನ ಹೊಟ್ಟೆ ಒಳಗಿದೆ ಜೀವವುಳ್ಳ ವರ್ತನೆಗಳು ಹರಿಯುವೆಂಬುದಾಗಿ ಹೇಳ್ತದೆ. ಜೀವದ ನದಿಗಳು ಅವನೊಳಗಿಂದ ಹರಿಯುವೆಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ಯೇಸು ಸ್ವಾಮಿಯಲ್ಲಿ ನನಗೆ ಪೂರ್ಣ ನಂಬಿಕೆ ಇರಬೇಕು. ನನಗೆ ಗರ್ವ ಇರುವುದಾದರೆ ಯೇಸು ಸ್ವಾಮಿಯಲ್ಲಿ ಇರಬೇಕಾಗಿದೆ. ನನ್ನ ಜ್ಞಾನದ ಮೇಲೆ ಅಲ್ಲ, ನನ್ನ ಪರಾಕ್ರಮದ ಮೇಲೆ ಅಲ್ಲ, ನನ್ನ ಬಲದ ಮೇಲೆ ಅಲ್ಲ, ನನ್ನ ಐಶ್ವರ್ಯದ ಮೇಲೆ ಅಲ್ಲ. ಇವತ್ತು ಇದರಿಂದ ನಾನು ಎಲ್ಲವನ್ನು ಪಡೆದುಕೊಂಡರೂ ಎಲ್ಲೂ ನನ್ನ ದಾಹದಿಂದ ಇರುವ ಆತನಾಗಿದೆ. ಯಾವಾಗ ನಾನು ಎಲ್ಲದರಲ್ಲಿ ದೇವರನ್ನು ಮುಂದೆ ಇಡ್ತೇನೋ ನಿಜವಾಗಿ ನನಗೆ ಯಾವ ಭಯ ಇರುವುದಿಲ್ಲ. ನಾನು ಏನು ಕಳೆದುಕೊಳ್ಳುತ್ತೇನೆಂಬುದಾಗಿ ನನಗೆ ಭಯ ಇರುವುದಿಲ್ಲ. ನನ್ನ ಭವಿಷ್ಯತೆ ಏನಾಗುತ್ತದೆ ಎಂಬುದಾಗಿ ಭಯ ಇರುವುದಿಲ್ಲ. ಇವತ್ತು ಈ ಶುಕ್ರವಾರ ದಿನ ಈ ಒಂದು ಆಶೀರ್ವಾದ ಏನಂತಂದರೆ, ನಿಮ್ಮ ಜೀವಿತದಲ್ಲಿ ನೀನು ದೇವರನ್ನು ತಿಳಿದುಕೊಳ್ಳಬೇಕು. ನೀನು ದೇವರನ್ನು ಕೇವಲ ನಂಬಿದರೆ ಸಾಲದು, ದೇವರು ಏನೆಂಬುದಾಗಿ ತಿಳಿದುಕೊಳ್ಳಬೇಕು. ಇವತ್ತು ನಿನ್ನ ಜೀವಿತದಲ್ಲಿ ಏನೆಲ್ಲ ನೀವು ಪಡೆದುಕೊಳ್ಳುತ್ತಾ ಇದ್ದೀ ಅದಕ್ಕೆ ಮುಖ್ಯನು ದೇವರೇ ಕಾರಣ ಎಂಬುದಾಗಿ ತಿಳಿದುಕೊಳ್ಳಬೇಕು. ಇವತ್ತು ಕೇವಲ ನೀನು ನಂಬಿದ್ದರಿಂದ ಅಲ್ಲ, ಆದರೆ ದೇವರು ಅದಕ್ಕೆ ಕಾರಣನಾಗಿದ್ದಾನೆಂಬುದಾಗಿ ನಿನಗೆ ತಿಳುವಳಿಕೆ ಇರಬೇಕಾಗಿದೆ. ಆ ದಿನ ಯಾವತ್ತು ಸಿಮೋನನು ಇದನ್ನು ತಿಳಿದುಕೊಂಡನು, ಅರ್ಥ ಮಾಡಿಕೊಂಡನು. ಇವತ್ತು ಅನೇಕರು ಏನು ಮಾಡ್ತಾಯಿದ್ದಾರೆ, ನಾವು ತಿಳಿದುಕೊಳ್ಳುತ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ನಾನು ಏನು ಪಡೆದುಕೊಳ್ಳುತ್ತಾ ಇದ್ದೇನೆ ಅದು ದೇವರ ಕೃಪೆಯಾಗಿದೆ, ದೇವರ ದಯೆಯಾಗಿದೆ, ದೇವರು ಒಬ್ಬನೇ ಅದಕ್ಕೆ ಕಾರಣನಾಗಿದ್ದೇನೆಂಬುದಾಗಿ ಯಾವತ್ತು ನಾನು ತಿಳಿದುಕೊಳ್ಳುತ್ತೇನೋ ನಿಜವಾದ ರೀತಿಯಲ್ಲಿ ನಾನು ಆಶೀರ್ವಾದಕ್ಕೆ ಪಾತ್ರನಾಗುತ್ತೇನೆ. ಇಲ್ಲಾದರೆ ನನಗೆ ಎಲ್ಲ ನಾನು ಪಡೆದುಕೊಳ್ಳಲು, ನೋಡಿ, ಈ ಲೋಕದಲ್ಲಿ ದೇವರು ಒಂದು ಅಧಿಕಾರ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಹೌದು, ಈ ಲೋಕದಲ್ಲಿ ನೀನು ಎಲ್ಲವನ್ನು ಪಡೆದುಕೊಳ್ಳಬಹುದು, ಆದರೆ ನಿಜವಾದ ಸಮಾಧಾನ ನಿನಗೆ ಪಡೆದುಕೊಳ್ಳಲು ಆಗೋದಿಲ್ಲ. ನೀನು ವಸ್ತುಗಳನ್ನು ಕೊಂಡುಕೋಬೋದು, ನೀನು ಬೆಲೆಯುಳ್ಳ ವಸ್ತ್ರಗಳನ್ನು ಕೊಂಡುಕೊಳ್ಳಬಹುದು, ನೀನು ಒಳ್ಳೆಯ ಆಹಾರವನ್ನು ಪಡೆದುಕೊಳ್ಳಬಹುದು, ನೀನು ಒಳ್ಳೆಯ ಎಜುಕೇಷನ್ ಪಡೆದುಕೊಳ್ಳಬಹುದು, ಎಲ್ಲವೂ ನೀನು ಪಡೆದುಕೊಳ್ಳಬಹುದು. ಅದಕ್ಕೆ ವಾಕ್ಯ ಹೇಳ್ತಾರೆ, ಇಡೀ ಲೋಕವನ್ನೇ ಸಂಪಾದಿಸಿ ನಿನ್ನ ಆತ್ಮವು ನಶಿಸಿ ಹೋದರೆ ಏನು ಲಾಭ, ಏನು ಲಾಭ ಎಂಬುದಾಗಿ. ಇವತ್ತು ಎಂಥ ಆಶೀರ್ವಾದವು ನಮಗೆ ಬೇಕು, ಎಂಥ ಆಶೀರ್ವಾದ ನನ್ನ ಜೀವಿತದಲ್ಲಿ ಬೇಕು. ಇದನ್ನು ಅನುಭವಿಸುವಂಥ ಆಶೀರ್ವಾದ ನನಗೆ ಇರಬೇಕು. ಇದನ್ನು ಸಂತೋಷದಿಂದ ನಾನು ಅನುಭವಿಸಬೇಕು, ಸಮಾಧಾನದಿಂದ ಅನುಭವಿಸಬೇಕು, ಅದು ಇರಬೇಕು. ಅದಲ್ಲದೆ ಒಂದು ಭಯ ನನ್ನಲ್ಲಿ ಹುಟ್ಟುತ್ತಾ ಇದ್ದರೆ, ನೋಡಿ, ಒಬ್ಬ ಸೈಕಲಲ್ಲಿ ಹೋಗೋವನಿಗೆ ಸೈಕಲ್ ಮೇಲೆ ಇರ್ತಾ ಬೈಕ್ ಬೇಕೆಂಬುದಂಥ ಆಶೆ ಹುಟ್ಟುತ್ತದೆ. ಆ ಬೈಕ್ ಸಿಕ್ಕಿದ್ದಂಥ ಬೈಕನ್ನು ಭಾಳ ಜೋಪಾನವಾಗಿ ಇಟ್ಕೊಳ್ಳೋ ಪ್ರಯತ್ನ ಪಡ್ತಾನೆ, ಯಾರು ಕದಿಯಬಾರ್ದೆಂಬುದಾಗಿ. ಅವಾಗೆ ಸೈಕಲ್ ಬಗ್ಗೆ ಚಿಂತೆ ಮಾಡಲ್ಲ. ಸೈಕಲ್ ಯಾರನ್ನು ತೊಗೊಂಡೋದ್ರೂ ಚಿಂತೆ ಇಲ್ಲ ಅವನಿಗೆ, ಬೈಕ್ ತೊಗೊಂಡೋದ್ರೆ ಚಿಂತೆ. ಬೈಕಿನಿಂದ ಕಾರ್ ಬಂತಂದರೆ ಬೈಕಿನ ಚಿಂತೆ ಬಿಡ್ತಾನೆ, ಕಾರಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ. ಒಂದು ಭಯ ಹುಟ್ಟಿಸ್ತಾ ಇದೆ. ಯಾಕೆ ಗೊತ್ತಾ? ಅದು ನಿನ್ನ ನಂಬಿಕೆಯ ಮೇಲೆ ನೀನು ಪಡೆದುಕೊಂಡಿರಬಹುದು. ನೀನು ಅಂದ್ಕೊಂಡಿರ್ಬೋದು, ಇದು ನನ್ನ ನಂಬಿಕೆಯಿಂದ, ನನ್ನ ಪ್ರಯಾಸದಿಂದ, ನನ್ನ ಬಲದಿಂದ, ನನ್ನ ಹಣದಿಂದ ನಾನು ಇದನ್ನು ಪಡೆದುಕೊಂಡಿದ್ದೇನೆ, ಇದು ಎಲ್ಲಿಯಾದರೂ ಕಳೆದು ಹೋಗ್ತದೆ ಎಂಬುದಂತೆ ಭಯ. ಅದಕ್ಕೆ ದೇವರ ವಾಕ್ಯ ಆಗ್ತದೆ, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೋ, ಅಲ್ಲಿ ಏನಾಗೋದಿಲ್ಲ, ನುಸಿ ಇಡುವುದಿಲ್ಲ, ಏನಾಗೋದಿಲ್ಲ. ಹಾಗಾಗಿ ಇವತ್ತು ನಿನ್ನ ಆಶೀರ್ವಾದ ನಿಜವಾಗಿ ಉಳ್ಕೋಬೇಕಾದ್ರೆ ನೀನು ತಿಳಿದುಕೊಳ್ಳಬೇಕು. ನೀನು ಕೇವಲ ನಂಬಿದರೆ ಸಾಲದು. ನೀನಿವತ್ತು ನಿನ್ನ ಈ ಕಾರ್ಯಗಳ ಮೇಲೆ ನಂಬಿಕೆ ಇಡುವುದಾದರೆ ನಿಜವಾಗಿ ನಿನ್ನ ಜೀವಿತದಲ್ಲಿರುವಂಥ ಆಶೀರ್ವಾದವನ್ನು ನೀನು ಯಾವತ್ತೂ ಅನುಭವಿಸಲು ಆಗೋದಿಲ್ಲ. ಯಾವಾಗಲೂ ಒಂದು ಭಯ ಜೊತೆಗೆ ಇರುವ ಆತನಾಗಿದೆ. ಎಲ್ಲವೂ ಇದ್ದರೂ ಸಹ ಒಂದು ಸಮಾಧಾನ ಅನ್ನುವಂಥದ್ದು ನಿಮ್ಮ ಜೀವಿತದಲ್ಲಿ ಇರುವುದಿಲ್ಲ.
ಎಲ್ಲವನ್ನು ಪಡೆದುಕೊಂಡರೂ ಸಹ ಒಂದು ನೆಮ್ಮದಿ ಅನ್ನುವಂಥದ್ದನ್ನು ನಾವು ಕಳೆದುಕೊಂಡಿರ್ತೇವೆ. ಒಂದು ಸುಖದ ನಿದ್ರೆ ಇಲ್ಲ. ಇವತ್ತು ನಿಜವಾಗಿ ನಮ್ಮ ಮಧ್ಯಾಹ್ನ ಆ ವ್ಯಕ್ತಿ ಜೊತೆಲಿ ಮಾತಾಡುತ್ತಿರುವಾಗ ಅವ್ರಿಗೊಂದು ಕ್ವಶನ್ ಬಿಟ್ಟುಬಿಟ್ಟೆ ನಾನು, ಒಂದೇ ಒಂದು ಹುಡುಕರಿ ಇದು. ಯಾಕಂದರೆ ಆ ಯಪ್ಪ ಬಹಳ ಪ್ರಯಾಸ ಪಡ್ತಾನೆ. ಆತನಿಗೆ ನೋಡ್ತೀನಲ್ಲ, ಭಾಳ ಓಡಾಡ್ತಾನೆ. ಹೇಳ್ತಾನೆ ತಿಂಗಳ EMI ಅದು ಇದು ಇಷ್ಟೆಲ್ಲ ಇದಾವೆಲ್ಲ ಬ್ರದರ್, ಮತ್ತು ಹೆಂಗಂತ. ಅಫ್ಕೋರ್ಸ್ ನೀವೆಲ್ಲ ಪೇಡ್ ಮಾಡ್ತೀರಿ, ನೀವೆಲ್ಲ ಕಟ್ಟಿದ್ದೀರಿ, ಆದರೂ ಕೊನೆಯಲ್ಲಿ ನೀವು ರಾತ್ರಿ ನಿಮ್ಮ ಹಾಸಿಗೆಯಲ್ಲಿ ಮಲಗುವಾಗ ನಿಜವಾಗಿ ನಿಮಗೆ ನೆಮ್ಮದಿ ಇದೆಯಾ? ನಿಜವಾಗಿ ನಿಮಗೆ ಶಾಂತಿ ಇದೆಯಾ? ಇವತ್ತು ನಿಜವಾದ ಆಶೀರ್ವಾದ ಏನ್ರಿ? ನಮಗೆ ಒಂದು ಸಮಾಧಾನ ಇರಬೇಕು. ನೋಡಿ, ದಾವೀದನೆಷ್ಟು ಚೆನ್ನಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಆತನ ಎಲ್ಲ ಶತ್ರುಗಳಿಂದ ವಿಶ್ರಾಂತಿ ತೆಗೆದುಕೊಂಡನೆಂಬುದಾಗಿ. ಯಾಕಂದರೆ ಅವನ ಭರವಸೆ ಆತನು ತಿಳಿದುಕೊಂಡಂಥ ದೇವರು ಆತನಿಗೆ ಎಲ್ಲವನ್ನು ಸಾಧ್ಯ ಮಾಡಿದನೆಂಬುದಾಗಿ. ಇವತ್ತು ನಾನು ನೀನು ದೇವರನ್ನು ತಿಳಿದುಕೊಳ್ಳುವುದಾದರೆ, ನಾನು ನಂಬಿದ್ದಕ್ಕೆ ಮಾತ್ರ ಸಾಲದು, ಆದರೆ ನನಗೆ ಅರ್ಥ ಆಗಬೇಕು ನಾನು ನಂಬಿದಂಥ ದೇವರು ಯಾರೆಂಬುದಾಗಿ, ಆತನು ಎಂಥ ದೇವರಾಗಿದ್ದಾನೆ. ಆ ದಿನ ಸೀಮೋನನು ಯಾವ ರೀತಿ ಅರ್ಥ ಮಾಡಿಕೊಂಡು, ಸೀಮೋನ್ ಜನರ ಜೊತೆಯಲ್ಲಿ ಹೋಗಲಿಲ್ಲ, ಪೇತ್ರನು ಜನರೊಂದಿಗೆ ಹೋಗಲಿಲ್ಲ. ಪೇತ್ರನಿಗೆ ಗೊತ್ತು, ಈತನಲ್ಲೇ ನನಗೆ ಒಳ್ಳೆಯ ಜೀವಿತ ಇದೆ, ಈತನಲ್ಲೇ ನನಗೆ ಒಳ್ಳೆಯ ಆಶೀರ್ವಾದ ಇದೆ, ಈತನಲ್ಲೇ ನನ್ನ ಜೀವಿತವು ಸುರಕ್ಷಿತವಿದೆ, ಈತನಲ್ಲೇ ನನಗೆ ನಿಜವಾದ ಸಮಾಧಾನ ಇದೆ ಎಂಬುದಾಗಿ ಆತನು ಕೇವಲ ನಂಬಲಿಲ್ಲ, ಆದರೆ ಇದನ್ನು ತಿಳಿದುಕೊಂಡನು. ಇವತ್ತು ಯೇಸು ಸ್ವಾಮಿಲಿ ಇದ್ದು ನಾವು ಎಷ್ಟೋ ವರ್ಷವಾಗಿದೆ, ನಾವು ನಂಬಿಕೆಯ ಮಾತ್ರ ಮಾತಾಡ್ತಾ ಇದ್ದೇವೆ, ಆದರೆ ನಂಬಿಕೆಗೆ ಅನುಸಾರವಾಗಿ ನಮ್ಮಲ್ಲಿ ಆ ತಿಳುವಳಿಕೆ ಇಲ್ಲ. ಹಾಗಾಗಿ ನಾವು ಅನೇಕ ವೇಳೆಯಲ್ಲಿ ತಪ್ಪಿ ಹೋಗುತ್ತೇವೆ, ಅನೇಕ ವೇಳೆಯಲ್ಲಿ ನಾವು ಬಿದ್ದು ಹೋಗುತ್ತೇವೆ, ಅನೇಕ ವೇಳೆಯಲ್ಲಿ ಅನೇಕ ಗಲಿಬಿಲಿಗಳಿಗೆ ನಾವು ಒಳಗೆ ಆಗ್ತಾ ಇರ್ತೇವೆ. ಈ ದಿನ ಒಂದು ವಿಷಯ ತಿಳಿದುಕೊಳ್ಳಿರಿ, ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬೇಕಂದರೆ ನಂಬಿಕೆಯೊಂದಿಗೆ ನಾವು ದೇವರನ್ನು ತಿಳಿದುಕೊಳ್ಳೋರಾಗಿರಬೇಕು. ನಾನು ಯಾವುದರಲ್ಲಿ ಹೆಚ್ಚಳ ಪಡ್ತಾ ಇದ್ದೇನೆ ಅಂದರೆ, ನಾನು ನಮ್ಮ ಬುದ್ಧಿ ಮೇಲೆ ಹೆಚ್ಚಳ ಪಡಬಾರ್ದು, ನನ್ನ ಬಲ ಮೇಲೆ ಹೆಚ್ಚಳ ಪಡಬಾರ್ದು, ನನಗಿರೋ ಐಶ್ವರ್ಯದ ಮೇಲೆ ಅಲ್ಲ. ನಾನು ಹೆಚ್ಚಳ ಪಡುವುದಾದರೆ ನಾನು ನಂಬಿದಂಥ ದೇವರ ಮೇಲೆ ಹೆಚ್ಚಳ ಪಡಬೇಕು. ಪೌಲನು ನೋಡಿ, ಅಂಥ ಒಂದು ಗಣ್ಯ ವ್ಯಕ್ತಿ ಆಗಿದ್ದನು, ಆತನಿಗೆ ಏನು ಕಡಿಮೆ ಇರಲಿಲ್ಲ, ಆದರೆ ಒಂದು ಸಮಯ ಬರ್ತಾ ಆತನಿಂದ ನಾನಂತೂ ಕಸವಾಗಿದ್ದೇನೆಂಬುದಾಗಿ ಹೇಳಲು ಸಹ ಹಿಂದಕ್ಕೆ ಚೆರೆಯಲಿಲ್ಲ. ಅಂಥ ಒಂದು ತಿಳುವಳಿಕೆ ನಮ್ಮಲ್ಲಿ ಇರಬೇಕು. ನನ್ನ ನಿಜವಾದ ಐಶ್ವರ್ಯ ನನ್ನ ದೇವರೆಂಬುದಾಗಿ ಆತನಿಗೆ ಗೊತ್ತಾಯಿತು. ಈ ಲೋಕದ ಐಶ್ವರ್ಯ ಶಾಶ್ವತವಲ್ಲ, ಈ ಲೋಕದ ಜ್ಞಾನ ಶಾಶ್ವತವಲ್ಲ, ಈ ಲೋಕದ ಬಲ ಶಾಶ್ವತವಾದದ್ದಲ್ಲ, ಆದರೆ ನನಗೆ ನಿತ್ಯವಾದದ್ದು ದೇವರೆಂಬುದಾಗಿ. ಇವತ್ತು ಈ ಲೋಕವನ್ನು ನೋಡಿ ನಾನು ಜೀವಿಸ್ತಾ ಇದ್ದೇನಾ, ಈ ಲೋಕವನ್ನು ನಂಬಿ ನಾನು ಜೀವಿಸ್ತಾ ಇದ್ದೇನಾ, ಅಥವಾ ಪರಲೋಕದ ದೇವರನ್ನು ನೋಡಿ ಆತನನ್ನು ತಿಳಿದುಕೊಂಡು ಆ ನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ? ಇವತ್ತು ನೀನೇನು ನಂಬಿದಿ, ನೀನೇನು ತಿಳಿದುಕೊಂಡಿದ್ದಿ ಅಂತ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಈ ದಿನ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ನಾನು ಈ ವಾಕ್ಯವೊಂದಿಂದ ನಿಮಗೆ ಹಿಂದೆ ಮಾತು ಹೇಳಲು ಇಷ್ಟಪಡ ಏನಂದರೆ, ದೇವರಲ್ಲಿ ನಂಬಿಕೆ ಮಾತ್ರ ಇರದೆ ದೇವರು ಏನೆಂಬುದಾಗಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿರಿ. ಯಾಕಂದರೆ ಗೊತ್ತಾ, ಪ್ರತಿಯೊಬ್ಬರು ನಾವು ಬೈಬಲನ್ನು ಓದುವಾಗ